ಈಗಿರುವ ಚಳಿ ಚಳಿ ವೆದರ್ಗೆ ಈ ಥರ ಬ್ರೆಡ್ ಪಕೋಡ ಮಾಡ್ಕೊಂಡು ಕ್ರಿಸ್ಪಿಯಾಗಿ ಪುದೀನ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಣಲೆಗೆ ಎಣ್ಣೆ, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಅದಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿ ಮೊದಲೇ ಬೇಯಿಸಿದ ಆಲೂಗೆಡ್ಡೆಯನ್ನು ಮ್ಯಾಶ್ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೆಂತಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡಿ. ಒಂದು ಪಾತ್ರೆಗೆ ಕಡಲೆ ಹಿಟ್ಟು, ಅಜ್ವಾಯಿನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಬೇಕಾದಷ್ಟು ನೋಡಿಕೊಂಡು ನೀರು ಹಾಕಿ ಬಜ್ಜಿಯ ಹಿಟ್ಟಿನ ಅದಕ್ಕೆ ಕಲಸಿ ತೆಗೆದು ಪಕ್ಕಕ್ಕೆ ಎತ್ತಿಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಅರ್ಧದಷ್ಟು ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಲಿಂಬೆಹಣ್ಣಿನ ರಸವನ್ನು ಹಾಕಿ ಮುಚ್ಚಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ. ಮೊದಲೇ ಕಲಸಿಟ್ಟಿದ್ದ ಕಡಲೆ ಹಿಟ್ಟಿಗೆ ಸೋಡಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಬ್ರೆಡ್ ಸ್ಲೈಸ್ ತಗೊಂಡು ಅದಕ್ಕೆ ಪುದೀನ ಚಟ್ನಿಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಂತರ ಆಲೂಗೆಡ್ಡೆ ಪಲ್ಯವನ್ನು ಸ್ಪ್ರೆಡ್ ಮಾಡಿ ನಂತರ ಇನ್ನೊಂದು ಸ್ಲೈಸ್ ಬ್ರೆಡ್ ತಗೊಂಡು ಅದಕ್ಕೂ ಪುದೀನ ಚಟ್ನಿಯನ್ನು ಸ್ಪ್ರೆಡ್ ಮಾಡಿ ಒಂದರ ಮೇಲೆ ಒಂದು ಇಟ್ಟು ಕಟ್ ಮಾಡಿ ನಂತರ ಕಲಸಿಟ್ಟಿದ್ದ ಕಡಲೆ ಹಿಟ್ಟಿನಲ್ಲಿ ಹಾಕಿ ಎರಡು ಕಡೆಯಿಂದ ಕಲಸಿ ಕಾದ ಎಣ್ಣೆಯಲ್ಲಿ ಹಾಕಿ ಎರಡು ಕಡೆಯಿಂದ ಬೇಯಿಸಿದರೆ ಬ್ರೆಡ್